ಇವತ್ ನನಗ 3 ಹೊಸ ನೌಕರಿ ಸಿಕ್ಕಾವ್ ನೋಡ್ರಿ. ಗರಂ ಗರಂ ಎಣ್ಣೆಗ ಗರಂ ಗರಂ ಕಬಾಬ್ ಕರ್ದಿದೆ ನೋಡ್ರಿ. ಪೋರ್ ಇರಲ್ದಕ್ಕ ನಾವೇ ಸೆಲೆಬ್ರೇಟ್ ಮಾಡ್ಕೊಂಡೆವು ಪ್ರಪೋಸ್ ಡೇ. ಇನ್ಸ್ಪಿರೇಷನ್ ಮನುಷ್ಯರು ಇವ್ರಿಬ್ಬರು ಕುಂತಾರ ನೋಡ್ರಿ. ನಮಸ್ಕಾರ ಕರ್ನಾಟಕ, ಎಲ್ರು ಹೇಗಿದ್ರ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ ಮುಂಜಾನೆ ಎದ್ದ ಹೇಳ್ಬೇಕಾದ್ರ ನನಗೊಂದು ನೌಕರಿ ಸಿಗತ್ರಿ. ನೌಕರಿ ಅಂದ್ರ ಅದ ಏನಪ್ಪಾ ಅಂದ್ರೆ ನೋಡ್ರಿ, ನನಗ ಮುಂಜಾನೆ ಎದ್ದಿ ಹೊಲಕ್ ಹೋಗೋದಿತ್ತು. ಹೊಲಕ್ ಅಂದ್ರ ಖಾಲಿ ಹೋಗೋದಿದ್ದಿಲ್ರಿ, ಎಮ್ಮಿ ಮೇಯ್ಸ್ಕೊತ ಹೋಗೋದಿತ್ತು. ಅದ್ರ ಕಡೆಯಿಂದ ಎಮ್ಮಿ ಮೇಯ್ಸ್ಕೊತ ಹೊಲಕ್ ಹೋಲತ್ತಿದೆ ನೋಡ್ರಿ. ಹೊಲಕ್ ಹೋಯ್ತಾ ಇದು ಬರ್ಲ್ ಹೋಗಿತ್ತು ಎಮ್ಮಿ. ಅದ್ರ ಕಡೆಯಿಂದ ಇದಕ್ಕೆ ಎಳ್ಕೊಂಡ್ ನಡೆದಿದ್ರಿ. ಬಾ ಅಂದ್ರ ಬರ್ಲ್ ಹೋಗಿತ್ತು. ಅದ್ರ ಕಡೆಯಿಂದ ಎಳ್ಕೊಂಡ್ ಹೊಲಕ್ ಹೋದ್ ನೋಡ್ರಿ. ಎಳ್ಕೊಂಡೆ ಹೊಲ್ತಕ್ ಹೋಗಿ ಇದಕ್ಕೀಗ ಮೇವ್ ಹಾಕಿ ಕಟ್ಟಬೇಕತ್ತದ. ಯಾಕಂದ್ರ ಉಪಸೆ ಕಟ್ರ ನನಗ್ ಪಾಪ ಹತ್ತದ. ಅದ್ರ ಕಡೆಯಿಂದ ಮೇವ್ ಹಾಕಿ ಕಟ್ಟತೆ. ಎಮ್ಮಿ ಕಟ್ ಮುಂದಕ್ ಬರಸ್ತಕ ನಮ್ ಪಪ್ಪ ಮದ್ ಹುಡ್ಲಕ್ಕ ತಯಾರಿ ಮಾಡ್ಕೊಳತ್ತಿರು. ಯಾಕಂದ್ರೆ ಇವತ್ತ ಜೋಳಕ್ ಮದ್ ಹೊಡಿದಿತ್ತು. ಅದ್ರ ಸಲಕ ಗೆಟ್ರ ಚಾಲ ಮಾಡ್ರ ನೋಡ್ರಿ. ಮದ್ ಹೊಡೆ ಸಲಕ್ ಸ್ಟಾರ್ಟ್ ಆಯ್ತು ಗೆಟರು. ಈಗ ಮದ್ ಹೊಡ್ಲಕ್ಕ ಹೆಗಲಿ ಹಾಕೊಂಡ್ ನಡದಾರ ನೋಡ್ರಿ. ಮದ್ ಹುಡ್ಕೋತ್ ಬಂದ್ರು, ಲೈನ್ ಸರಿ ಅಲ್ಲಿಂದ ಇಲ್ಲಿ ಹೋದ್ರು ಬಂದ್ರು. ಪೂರ್ತಿ ಇದೊಂದ್ಸಲ ಒಬ್ರೆ ಮದ್ ಹೊಡದ್ರು ನೋಡ್ರಿ. ನಾವ್ ನೀರ್ ಹಾಕ್ದೆವು ನಮ್ಮ ಮಮ್ಮಿ ನಾನು. ಅವ್ರ ಮದ್ ಹೊಡದ್ರು. ಅದ್ರ ಬಾದ ನನಗಂದ್ರು ಗಾಡಿ ತೊಳಿ ಗಲೀಜ್ ಆಗ್ಯದ ಅಂದ್ರು. ಗಾಡಿ ತೊಳ್ಯಾಕ್ ಸ್ಟಾರ್ಟ್ ಮಾಡಿದಿಕ್ಕ ಗಾಡಿ ನಮ್ ಹೊಲ್ದ ಹಾದಿಗೆ ಧೂಳು ಕೆಸರು ಬಕ್ಕುಳಿದ್ ದಿನ್ಸಲಕ್ಕ ಗಾಡಿ ಬಿ ಬಕ್ಕುಳ್ ಗಲೀಜ್ ಆಗೋಗಿತ್ತು. ಅದು ಒಟ್ಟು ತೊಳಕಿನ ಪಸಿನ ಹೊಂಟಿತ್ತು. ಸಾಕಾಗಿತ್ತು ನನಗರ. ಅಂದ್ರ ಬಿ ಮತ್ತ ತೊಳೆದಿಕ್ಕ 2 ಚಕ್ ತೊಳೆದಿದೆ ನೋಡ್ರಿ. ಬೆಳಗಾಗ್ಯದ. ಏನು ನನ್ನ ಮಾರಿ ಅದ್ರ ಕಾಣಂತಿತ್ತು, ಮಿಂಚ್ಲತಿತ್ತು. ಏನು ಅದ್ ನೋಡ್ಕ ಮತ್ತೆ ಹೊಲ್ದಾಗ ಕಬ್ಬ್ ಕಡ್ಲತ್ತಿವ್ರಿ. ಅಲ್ಲಿಗ್ ಹೋದಾಗ ಕಬ್ಬ್ ಕಡ್ಯದ್ ನೋಡ್ದ. ಇಷ್ಟ ಮುಂದೆ ಎಲ್ಲ ಕಬ್ಬ್ ಕಡ್ಲತ್ತಾರ. ಒಬ್ರು ವಾಡಿ ಮಾಡತ್ತಾರ. ಇವ್ರು ನಿನ್ ನೋಡಿನವ್ರು ಈಗ ಅಲ್ಲಿಂದ ಇಲ್ಲಿಗೆ ವಾಡಿ ತಕೊಂಡ್ ಹೊಂಟಿದ. ಈಗ ಎಮ್ಮಿಗ್ ಹಾಕ್ಲಕ್ಕ ಈಗ ಎಮ್ಮಿಗ್ ಬಕ್ಕುಳ್ ಮೇವ್ ಹಾಕದ್ರೆ ರಾತ್ರಿ ಹಾಲ್ ಹೆಚ್ಚಿ ಕುಡ್ತ ಅಂತೇಳಿ ನಾ ತಂದ ಮೇವ್ ಹಾಕದ. ಇಕ್ಕ ನೋಡ್ರಿ ಇದು ಮೇವ್ ತಿಲತತ್ ನೋಡ್ರಿ. ಇದು ಮೇವ್ ಹಾಕಿ ನಾವ್ ನಡ್ದೆ ಮನಿ ಕಡೆಗಿ. ಯಾಕಂದ್ರ ಮನಿಗ್ ಹೋಗಿ ಥೋಡೆ ಊಟ ಮಾಡ್ಕೋಬೇಕು. ಊಟ ಮಾಡಿ ಮತ್ ಬರ್ಬೇಕು. ಊಟ ಸರಿ ಏನ್ರ ಥೋಡೆ ಸ್ಪೆಷಲ್ ಆಗ್ಲ ಅಂತ ಹೇಳಿ ನಾ ತಂದ ಚುಡುವ ಭಜ ಅದ್ರ ಕಡೆಂತ ಉಂಡಿ ಮತ್ ನಾ ನಡ್ದ ಗುಡಿ ಕಡೆಗಿ. ಯಾಕಂದ್ರ ಅಲ್ಲಿ ಥೋಡೆ ಯಾರ ಸಿಗ್ತಾರ ನಂತ ಹೋದ. ಅಲ್ಲಿ ಯಾರ್ ಬಿ ಸಿಗಲ್ ಹೋದ್ರು. ಅದ್ರ ಕಡೆ ನಾಕ್ ಸುಮ್ಮನ್ ಕುಂತಿದ. ಮತ್ ಜರ ಮುಂದಕ್ ಹೋಗಣಿಕೆ ಇವ್ರೇ ನೋಡ್ರಿ ಇಕ್ಕ ನಮ್ ಇನ್ಸ್ಪಿರೇಷನ್ ಮನುಷ್ಯರು. ನಾವಿಬ್ಬರು ಖಾಲಿ ನಿಂತೇವ್. ಇವ್ನಿಗೆ ಯಾರೋ ಫೋನ್ ಹಚ್ರಿ. ಇವ ಮಾತಾಡ್ಕೊತ ನಿಂತ. ಇವ ಅಣ್ಣಲತ್ತನು ಕಾವ ಪೋರಿ ಮಾತಾಡತ ನೋಡ ಅಂತೇಳಿ ನಾ ಅಂದ ಇಲ್ಲ ಅಂತೇಳಿ ಅಲ್ಲಿಂದ ಮತ್ತೆ ಎಣ್ಣಿ ತಕೊಂಡ್ ನಡ್ದೇವ್ ನೋಡ್ರಿ. ಯಾಕಂದ್ರ ಬರೀ ಇಂತದೆಯ ಹೋಗಿತ್ತು. ಅದ್ರ ಸಲಕ ಗಾಡಿಗೆ ಎಣ್ಣೆ ಹಾಕ್ಲಕ್ ಬಂದೇವ್ ನೋಡ್ರಿ. ಇಲ್ಲಿಕ್ಕ ಇದು ಎಣ್ಣೆ ಹಾಕಕ್ ತಕೊಂಡ್ ಹೋಗೋದದ. ಈಗ ಇವು ಬುಲೆಟ್ ಗಳಿಗೆ ಏಟ್ ಎಣ್ಣೆ ಹಾಕಿದ್ರ ಬಿ ಕಮ್ಮಿನೇ ಅದಾರಿ. ಅದ್ರ ಕಡೆ 1 ಲೀಟರ್ ತಂದ ಗಾಡಿಯಾಗ ಎಣ್ಣೆ ಹಾಕೊಂಡಿ ಊರಾಗ ಹೊಂಟು. ಊರಾಗ ಬರಸ್ತಕ ನನ್ ಸರಿ ಒಂದ್ ದೊಡ್ಡ ಸರ್ಪ್ರೈಸ್ ಆಗೋಯ್ತು. ಮಲ್ಯ ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ಮತ್ ಇವತ್ತೇ ನಮ್ ದೋಸ್ತ ಒಂದು ಹೊಸದು ಬೈಕ್ ತಗೊಂಡ್ ಬಂದಿನ. ಅದ್ರ ಕಡೆಯಿಂದ ಅವನಿಗೆ ಹೇಳ್ದ ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ. ಅವ ಹೊಸ ಗಾಡಿ ತಗೊಂಡಂತೇಳಿ ನಾ ಪಾರ್ಟಿರ ಕೂಡು ಇಲ್ದ್ರ ಪೇಡರ ಕೂಡು ಅಂತಂದ. ಅವ ಮಾರಿ ತಿರುಗಿಸ್ಲತ್ತ ನೋಡ್ರಿ. ಅದ್ರ ಕಡೆ ನನಗ ಅನಿಸ್ತು ದೇವ್ರ ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಮನಿಗ್ ಬಂದ ಇವತ್ತ ಕಬಾಬ್ ಮಾಡ್ರ ಅಂತ ಹೇಳಿ ಪ್ಲಾನ್ ಇತ್ತು. ಅದ್ರ ಕಡೆಯಿಂದ ಎಲ್ಲ ತಯಾರಿ ಮಾಡ್ಕೊಳತ್ತಿದ. ಈಗ ಕಬಾಬ್ ಪೇಸ್ಟ್ ಅದ ಹಾಕಿ ರೆಡಿ ಮಾಡ್ಕೊಂಡ್ ನೋಡ್ರಿ. ಈಗ ಕಬಾಬ್ ಇದೆಲ್ಲ ಚಂದ ಮಿಕ್ಸ್ ಮಾಡಿ ಈಕದ ಜರ ಬಳತ್ತ ಇಕ್ಕಿ ಮ್ಯಾಕ ಎಣ್ಣೆ ಹಾಕ್ಲತ್ ನೋಡ್ರಿ. ಎಣ್ಣೆ ಹಾಕದ ತಡೆ ಚಂದ ಕಾಯ್ದ ಮ್ಯಾಕ ಇಡ್ತಂದ. ಅದು ನೋಡ್ರಿ ಸೈ ಆಗಿವು. ನೀವು ತಿಂದಿಲ್ಲ ಗಪ್ಪುಡ್ರಿ ಮಕ್ಕೋರಿ. ಈಗ ನಾ ಮಕ್ಕೊಲತ್ತಿದೆ ನೋಡ್ರಿ. ಟಾಟಾ ಬಾಯ್ ಬಾಯ್. ಮತ್ ನೆಕ್ಸ್ಟ್ ವ್ಲಾಗ್ದಾಗ ಸಿಗೋಣ. ಬಾಯ್. ಅಷ್ಟೇ.